السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين. أما بعد. ಪ್ರೀತಿಯ ವೀಕ್ಷಕರೇ, ರೈಟ್ ವೇ ಯೂಟ್ಯೂಬ್ ಚಾನೆಲ್ನ ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ಜಿಯಾರತ್ ಕರ್ನಾಟಕ ರಾಜ್ಯದ ಏರ್ವಾಡಿ ಎಂದು ಕರೆಯಲ್ಪಡುವ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ವಿಶ್ವವಿಖ್ಯಾತಿ ಪಡೆದಿರುವ ದೂದುನಾನ ರಲಿಯಲ್ಲಾಹು ಅನ್ಹುರವರ ದರ್ಗಾ ಶರೀಫ್. ಈ ವಿಡಿಯೋ ಮೂಲಕ ಮಹಾತ್ಮರಾದ ಹಜರತ್ ಸಯ್ಯದ್ ಸುಲೈಮಾನ್ ಅಲ್ ಕಾದರಿ ಅಲ್ ಬಗ್ದಾದಿ ರಲಿಯಲ್ಲಾಹು ಅನ್ಹುರವರ ಕುರಿತು ತಿಳಿಯೋಣ. ಅಲ್ಲಾಹು ಜಲ್ಲ ಜಲಾಲುಹು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅವರ ಮದದ್ ನಮಗೆ ಅಲ್ಲಾಹು ಜಲ್ಲ ಜಲಾಲುಹು ನೀಡಿ ಅನುಗ್ರಹಿಸಲಿ. ಅವರ ದರ್ಜೆಯನ್ನು ಉನ್ನತಿಗೇರಿಸಲಿ. ಆಮೀನ್. ಪ್ರೀತಿಯ ವೀಕ್ಷಕರೇ, ಲಕ್ಷ್ಮೇಶ್ವರ ದೂದುನಾನ ರಲಿಯಲ್ಲಾಹು ಅನ್ಹುರವರ ಅದ್ಭುತ ಚರಿತ್ರೆ. ಭಯ, ಭೂತ, ಪ್ರೇತ, ಜಿನ್, ಮೂರ್ತಿ, ಪಿಶಾಚಿ ನಿವಾರಣೆಯ ಮುಂತಾದವುಗಳಿಗೆ ಪರಿಹಾರ ಲಭಿಸುವ ಪುಣ್ಯ ಸ್ಥಳ. ಲಕ್ಷ್ಮೇಶ್ವರ ಪುರಾತನ ಕಾಲದ ಒಂದು ನೆಲವಾಗಿದೆ. ಇಲ್ಲಿ ದೇವಾಲಯ, ಮಸೀದಿ, ಚರ್ಚ್ ನೆಲೆ ನಿಂತಿರುವ ಧಾರ್ಮಿಕ ಸೌಹಾರ್ದದ ಒಂದು ಸುಂದರ ನಾಡು. ಈ ಊರಿನಲ್ಲಿದೆ ಒಂದು ಪವಿತ್ರ ಸ್ಥಳ, ಸಯ್ಯದ್ ಸುಲೈಮಾನ್ ಅಲ್ ಕಾದರಿ ಅಲ್ ಬಗ್ದಾದ್ ದೂದುನಾನರ ಪುಣ್ಯ ಮಕ್ಬರ. ದೇಶದ ನಾನಾ ಕಡೆಗಳಿಂದ ಜನರು ಇಲ್ಲಿ ಹರಿದು ಬರುತ್ತಾರೆ. ಕಾರಣ ಅವರ ಒಂದು ವಿಶ್ವಾಸ, ಇಲ್ಲಿ ಬಂದರೆ ಭಯ, ಭೂತ, ಪ್ರೇತ, ಪಿಶಾಚಿ, ಮೂರ್ತಿ ಮೊದಲಾದವುಗಳಿಂದ ತೊಂದರೆಗಳು ಅನುಭವಿಸುವವರಿಗೆ ಪರಿಪೂರ್ಣ ಮುಕ್ತಿ ಸಿಗುತ್ತದೆ ಎಂಬ ವಿಶ್ವಾಸದಿಂದ. ಈ ಮಹಾತ್ಮರ ಕುರಿತು ಹಿಂದಿನ ಕಾಲದಿಂದಲೂ ಜನರ ಬಾಯಲ್ಲಿ ಇವರ ಚರಿತ್ರೆ ಹರಿದಾಡುತ್ತದೆ. ಹಜರತ್ ಸಯ್ಯದ್ ಸುಲೈಮಾನ್ ಶಾ ಕಾದರಿ ಅಲ್ ಬಗ್ದಾದಿ ಇರಾಕ್ ದೇಶದ ಬಗ್ದಾದಿನಿಂದ ವರ್ಷಗಳ ಹಿಂದೆ ಭಾರತ ದೇಶಕ್ಕೆ ಬಂದವರು. ಭಾರತ ದೇಶದ ನಾನಾ ಕಡೆ ಸಂಚರಿಸಿ ಕರ್ನಾಟಕ ರಾಜ್ಯದ ಲಕ್ಷ್ಮೇಶ್ವರ ಎಂಬಲ್ಲಿ ಬಂದು ನೆಲೆಸಿದರು. ಮಹಾತ್ಮರು ತನ್ನ ಜೀವನವನ್ನು ಜನರ ಸೇವೆಗೋಸ್ಕರ ಮೀಸಲಿಟ್ಟರು. ದುಃಖದಲ್ಲಿ ಇರುವವರಿಗೂ, ಭಯದಲ್ಲಿ ಇರುವವರಿಗೂ, ರೋಗಿಗಳಿಗೂ, ಮನಸ್ಸು ಕುಂದಿದವರಿಗೂ ಆಶ್ವಾಸನೆ ನೀಡುತ್ತಿದ್ದರು. ಅವರಿಂದ ಹಾಲಿನ ಹನಿಯ ಬೀಳುವಂತೆ ಆಶ್ವಾಸನೆ ಲಭಿಸುತ್ತಿತ್ತೆಂದು ಜನರು ನಂಬಿದ್ದರು. ಹೀಗೆ ಅವರ ಹೆಸರಿನೊಂದಿಗೆ ದೂದುನಾನ ಎಂಬ ಹೆಸರು ಸೇರ್ಪಡೆಗೊಂಡಿತ್ತು. ಹಾಲಿನಂತೆ ಶುದ್ಧವಾದ ಮಹಾತ್ಮರು ಎಂದು ಜನರು ಕರೆಯುತ್ತಿದ್ದರು. ಹಳೆಯ ಕಾಲದಲ್ಲಿ ಲಕ್ಷ್ಮೇಶ್ವರ ಸುತ್ತಮುತ್ತಲಿನಲ್ಲಿ ಅಜ್ಞಾತ ಶಕ್ತಿಗಳ ಭಯವಿತ್ತು. ಆ ಕಾಲದ ಜನರು ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ಇರುತ್ತಿದ್ದರು. ಈ ಅಜ್ಞಾತ ಶಕ್ತಿಯ ಉಪಟಳದಿಂದ ಯಾರೋ ಹೇಳುವರು, ಮನೆಯೊಳಗೆ ಚಪ್ಪಲಿಯ ಶಬ್ದ, ಮನೆಯಲ್ಲಿ ಯಾರೋ ನಡೆಯುವ ಸ್ಪರ್ಶ, ಹಿಂಬದಿಯಲ್ಲಿ ಅಜ್ಞಾತ ನಗು. ಆ ಕಾಲದ ಜನರು ಹೆದರಿ ಬದುಕುತ್ತಿದ್ದರು. ಯಾವುದೋ ಒಬ್ಬ ಕೃಷಿಕನಿಗೆ ಕಣ್ಣು ಕಾಣದೆ ರಾತ್ರಿ ಚಿತ್ತ ಕಳೆದುಕೊಂಡು ಹೋಗುತ್ತಿದ್ದಂತೆ ಆಗುತ್ತಿತ್ತು. ಆ ಕಾಲದ ವೈದ್ಯರು ಚಿಕಿತ್ಸೆ ನೀಡಿದರೂ ಫಲಪ್ರದವಿಲ್ಲ. ಕೊನೆಗೆ ಆ ಊರಿನ ಹಿರಿಯರು ಸಲಹೆ ನೀಡಿದರು, ದೂದುನಾನರ ಮಕ್ಬರ ಬಳಿ ಹೋಗಿ ಅಲ್ಲಾಹನೊಂದಿಗೆ ದುವಾ ಮಾಡು. ತಕ್ಷಣ ಆ ಕೃಷಿಕ ಮಹಾತ್ಮರಾದ ದೂದುನಾನರ ದರ್ಗಾದ ಬಳಿ ಬಂದು ಒಂದು ಫಾತಿಹಾ ಸೂರ ಓದಿ ಅಲ್ಲಾಹನೊಂದಿಗೆ ದುವಾ ಮಾಡಿದ ತಕ್ಷಣ ಆತನ ಭಯ, ಆತಂಕ ಎಲ್ಲವೂ ಮಾಯವಾಯಿತು. ಜನರು ಅಂದರು, ಇದು ದೂದುನಾನ ರಲಿಯಲ್ಲಾಹು ಅನ್ಹುರವರ ಪವಾಡದಿಂದಲೇ ನಡೆಯಿತು ಎಂದು. ಆ ದಿನದಿಂದ ಈ ದರ್ಗವನ್ನು ಭಯ ಹೋಗುವ ದರ್ಗಾ ಎಂದು ಕರೆಯುತ್ತಾರೆ. ಪ್ರತಿದಿನ ದೇಶದ ನಾನಾ ಕಡೆಯಿಂದ ದೂದುನಾನರ ಈ ಮಜಾರಿಗೆ ಜನಸಾಗರ ಹರಿದು ಬರುತ್ತವೆ. ಯಾರಿಗೆ ಭಯ, ಆತಂಕ, ನಿದ್ರಾಹೀನತೆ, ಜಿನ್, ಪಿಶಾಚಿ, ಶೈತ್ವಾನ್, ಭೂತಪ್ರೇತ, ಅಜ್ಞಾತ ಶಕ್ತಿಯ ತೊಂದರೆ ಕಾಡುತ್ತವೆ, ಎಲ್ಲರೂ ಬಂದು ದೂದುನಾನ ದರ್ಬಾರಿನಲ್ಲಿ ಅಲ್ಲಾಹನೊಂದಿಗೆ ದುವಾ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುತ್ತಾರೆ. ಕೆಲವರು ಇಲ್ಲಿಯ ಕಲ್ಲಿನ ನೀರು ತಂದು ಮನೆಗೆ ಎರಚುತ್ತಾರೆ. ಅದರಲ್ಲಿ ಮನೆಯಲ್ಲಿರುವ ತೊಂದರೆಗಳು ನಿವಾರಣೆ ಆಗುತ್ತದೆ ಎಂಬ ವಿಶ್ವಾಸದಿಂದ.
ಕೆಲವರು ಹೇಳುತ್ತಾರೆ, ನಾವು ಮನೆಯಿಂದ ಬರುವಾಗ ಮನಸ್ಸು ಭಾರವಾಗಿತ್ತು, ಮಹಾತ್ಮರ ದರ್ಬಾರಲ್ಲಿ ದುವಾ ಮಾಡಿದಾಗ ಮನಸ್ಸು ಶಾಂತವಾಯಿತು. ಇಂತಹ ಸಾವಿರಾರು ಚರಿತ್ರೆಗಳು ಪ್ರಸಿದ್ಧವಾಗಿದೆ. ದೂದುನಾನರ ಅದ್ಭುತ ಕರಾಮತ್ತನ್ನು, ಪವಾಡವನ್ನು ಇಲ್ಲಿ ಬಂದರೆ ಕಣ್ಣಾರೆ ಕಾಣಬಹುದು. ದೂದುನಾನರ ಮಕ್ಬರ ಕೇವಲ ಒಂದು ಕಲ್ಲಿನ ಕಟ್ಟಡವಲ್ಲ, ಇದು ವಿಶ್ವಾಸಿಗಳ ಅಭಯ ಕೇಂದ್ರ. ಇಲ್ಲಿ ಬಂದು ದುವಾ ಮಾಡಿದರೆ ಯಾವುದೇ ದುಷ್ಟಶಕ್ತಿ, ಜಿನ್ನೆ, ಶೈತಾನ, ಪಿಶಾಚಿ, ಭೂತ, ಪ್ರೇತ ಎಲ್ಲವೂ ಮಾಯ. ಅದೆಷ್ಟೋ ಅದ್ಭುತ ಪವಾಡಗಳು ಮಹಾತ್ಮರದು. ಯಾರು ವಿಶ್ವಾಸದಿಂದ ಮಹಾತ್ಮರ ಬಳಿ ಬರುತ್ತಾರಾ ಅವರಿಗೆ ಇಲ್ಲಿ ಪರಿಹಾರ ಖಂಡಿತ. ಈ ದರ್ಗಾ ಕೇವಲ ಲಕ್ಷ್ಮೇಶ್ವರಕ್ಕೆ ಮಾತ್ರ ಸೀಮಿತವಲ್ಲ, ಇದು ದೇಶದ ಎಲ್ಲಾ ಜನರ ಅಭಯ ಕೇಂದ್ರ, ಕರ್ನಾಟಕದ ಸೌಹಾರ್ದ ಕೇಂದ್ರ. ಇಲ್ಲಿ ಎಲ್ಲಾ ಧರ್ಮೀಯರಿಗೂ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಲಭ್ಯ. ಈ ಮಹಾತ್ಮರ ದರ್ಬಾರಿಗೆ ಬಂದು ನೋಡಿದರೆ ಇಲ್ಲಿಯ ಸೌಹಾರ್ದತೆ ಕಾಣಲು ಸಾಧ್ಯ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲಾ ಧರ್ಮದವರು ಒಂದೇ ಮನಸ್ಸಿನಿಂದ ದುವಾ ಮಾಡುತ್ತಾರೆ. ದೂದುನಾನ ದರ್ಗಾ ನಂಬಿಕೆಗೆ ದಾರಿ, ಶಾಂತಿಗೆ ತಾಣ. ಪ್ರತಿ ಯಾತ್ರಿಕರು ಇಲ್ಲಿ ಬಂದು ಒಂದು ಶಕ್ತಿ ಪಡೆಯುತ್ತಾರೆ. ಅದು ಶಾಂತಿಯ ಶಕ್ತಿ, ಪ್ರೀತಿಯ ಶಕ್ತಿ, ನಂಬಿಕೆಯ ಶಕ್ತಿ. ಹಜರತ್ ಸೈಯದ್ ಸುಲೈಮಾನ್ ಬಾದುಷಾ ಕಾದುರಿ ಅಲ್ ಬಗದಾದಿ ರಲಿಯಲ್ಲಾಹು ಅನ್ಹು ದೂದುಫೀರಾ ಎಂಬ ತಕ್ಷಣ ನೆನಪಿಗೆ ಬರುವುದು ಆಗಿನ ಪುಲಿಗೆರೆ, ಈಗಿನ ಲಕ್ಷ್ಮೇಶ್ವರ ಎಂಬ ಊರು. ಇಂತಹ ಸ್ಥಳಕ್ಕೆ ದೂದುನಾನವರು ಬಗದಾದಿನಿಂದ ಆಗಮಿಸಿ ಈ ಊರನ್ನು ಪಾವನಗೊಳಿಸಿದರು. ದಿನನಿತ್ಯ ಇಲ್ಲಿ ಎಲ್ಲಾ ಧರ್ಮದವರು ಮಾನವನಿಗೆ ಬರುವ ಅನೇಕ ವಿಪತ್ತುಗಳಿಂದ ಮುಕ್ತಿ ಪಡೆದು ಮಹಾತ್ಮರಾದ ದೂದುನಾನ ರಲಿಯಲ್ಲಾಹು ಅನ್ಹುರವರ ಪವಾಡವನ್ನು ಹರ್ಷಭರಿತವಾಗಿ ಬಾಯಿ ತುಂಬ ಕೊಂಡಾಡುವುದು ಇಲ್ಲಿ ಕಾಣಬಹುದು. ಈ ಮಹಾ ಪಾವಡ ಪುರುಷ ದೂದುನಾನ ರಲಿಯಲ್ಲಾಹು ಅನ್ಹು, ಈ ಮಹಾ ಪವಾಡ ಪುರುಷ ದೂದುನಾನ ರಲಿಯಲ್ಲಾಹು ಅನ್ಹುರವರ ಸಚ್ಚರಿತ್ರೆಯ ಪವಾಡ ಒಂದನ್ನು ಇಲ್ಲಿ ಸ್ಮರಿಸಬಹುದು. ಲಕ್ಷ್ಮೇಶ್ವರದಲ್ಲಿ ಜನರ ಒಂದಲ್ಲೊಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿದ್ದರು. ಹೀಗಿರುವಾಗ ದೂದುನಾನರ ರಲಿಯಲ್ಲಾಹು ಅನ್ಹು ಒಂದು ದಿನ ತಮ್ಮೆಲ್ಲ ಶಿಷ್ಯ ಬಳಗದೊಂದಿಗೆ ಸಂಚಾರಕ್ಕೆಂದು ನಗರದ ಮುಖ್ಯ ರಸ್ತೆಯಲ್ಲಿ ಹೋಗುತ್ತಿರುವಾಗ ಅದೇ ರಸ್ತೆ ಬದಿಯಲ್ಲಿ ಕುರೂಪಿಯಾದ ಲಂಬಾನಿ ಮಹಿಳೆ ಓರ್ವಳು ಕುಷ್ಠ ರೋಗದಿಂದ ಬೇನೆಯ ನೋವಿನಿಂದ ಬಳಲಿ ಬಿದ್ದಿದ್ದಳು. ಅವಳನ್ನು ನೋಡುತ್ತಾ ಜನರು ಅವಳಿಗೆ ಅಂಟಿಕೊಂಡಿರುವ ಕುಷ್ಠರೋಗದ ಬಗ್ಗೆ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಇದ್ದರು. ಇದನ್ನರಿತ ಮಹಾತ್ಮರಾದ ದೂದುನಾನರವರು ತಮ್ಮ ದೃಷ್ಟಿಯನ್ನು ಆ ಮಹಿಳೆಯತ್ತ ಹರಿಸಿದರು. ಅವಳು ಅನುಭವಿಸುತ್ತಿದ್ದ ನೋವನ್ನು ಅರಿತ ಮಹಾತ್ಮರಾದ ದೂದುನಾನ ರಲಿಯಲ್ಲಾಹು ಅನ್ಹುರವರು ಸ್ವಹಸ್ತದಿಂದ ಯಾವುದೇ ರೀತಿಯ ಅಸಹ್ಯ ಪಡದೆ ಆ ಲಂಬಾನಿ ಮಹಿಳೆಯನ್ನು ಎತ್ತಿಕೊಂಡು ತಮ್ಮ ವಾಸಸ್ಥಳಕ್ಕೆ ಕರೆತಂದರು. ಅಂದಿನಿಂದ ಅವಳ ಉಪಚಾರದ ಜವಾಬ್ದಾರಿಯನ್ನು ಸ್ವತಃ ದೂದುನಾನ ರಲಿಯಲ್ಲಾಹು ಅನ್ಹುರವರು ವಹಿಸಿಕೊಂಡರು. ಹೀಗೆ ಕಾಲಕ್ರಮೇಣ ಮಹಾತ್ಮರಾದ ದೂದುನಾನ ರಲಿಯಲ್ಲಾಹು ಅನ್ಹುರವರು ಔಷಧ ಉಪಚಾರ ಮೂಲಕ ಅವಳಿಗಿದ್ದ ಕುಷ್ಠರೋಗವನ್ನು ಗುಣಮುಖಗೊಳಿಸಿದರು. ಕುಷ್ಠರೋಗದಿಂದ ಮುಕ್ತಳಾದ ಈ ಹೆಣ್ಣು ಮಗಳು ದೂದುನಾನ ರಲಿಯಲ್ಲಾಹು ಅನ್ಹುರವರ ಸನ್ನಿಧಾನದಲ್ಲಿದ್ದಾಗ ಅವಳ ಕಾಯಿಲೆ ವಾಸಿಯಾದ ಬಗ್ಗೆ ತಿಳಿಸುತ್ತಾ ಅವಳು ಇಚ್ಛೆ ಬಂದಲ್ಲಿಗೆ ಹೋಗಲು ಅನುಮತಿ ನೀಡಿದರು. ಪ್ರೀತಿಯ ವೀಕ್ಷಕರೇ, ದೂದುನಾನ ರಲಿಯಲ್ಲಾಹು ಅನ್ಹುರವರ ಒಂದು ಗುಹೆ ಇದೆ. ಈ ಗುಹೆಗೂ ದೂದುನಾನ ರಲಿಯಲ್ಲಾಹು ಅನ್ಹುರವರಿಗೆ ಬಹಳ ನಂಟು. ಈ ಗುಹೆಗೂ ಒಂದು ಚರಿತ್ರೆ ಇದೆ. ಈ ಊರಿನಲ್ಲಿ ಹಲವು ವರ್ಷಗಳ ಕಾಲ ಮಳೆ ಬಾರದ ಕಾರಣ ಜನರು ತೊಂದರೆಗೆ ಒಳಗಾದರು. ಕೃಷಿಗಳು ನಾಶವಾದವು. ಮೃಗಗಳಿಗೆ ಕುಡಿಯಲು ನೀರು ಸಿಗದೆ ಪರದಾಡುವ ಪರಿಸ್ಥಿತಿ ಬಂದೊದಗಿದವು. ಈ ಒಂದು ಕಷ್ಟಕರ ಸನ್ನಿವೇಶದಲ್ಲಿ ಮಹಾತ್ಮರಾದ ದೂದುನಾನ ರಲಿಯಲ್ಲಾಹು ಅನ್ಹುರವರ ಬಳಿ ಅವರ ಮುರೀದುಗಳು ಬಂದು ಅವರ ಕಷ್ಟಕರ ಸನ್ನಿವೇಶವನ್ನು ತಿಳಿಸಿದರು. ಮಹಾತ್ಮರು ಅವರೆಲ್ಲರನ್ನು ಕರೆದುಕೊಂಡು ಈ ಒಂದು ಗುಹೆಯ ಬಳಿ ಬಂದರು. ಆ ಕಾಲದಲ್ಲಿ ಈ ಒಂದು ಪ್ರದೇಶ ಕಾನನ ಪ್ರದೇಶವಾಗಿತ್ತು. ಹಲವು ಕ್ರೂರ ಮೃಗಗಳು, ವಿಷಪೂರಿತ ಹಾವುಗಳು, ಜಿನ್ನು ಮೊದಲಾದವು ವಾಸವಿದ್ದ ಸ್ಥಳವಾಗಿತ್ತು.
ಇಲ್ಲಿಗೆ ಬರಲು ಆ ಕಾಲದಲ್ಲಿ ಜನರು ಹೆದರುತ್ತಿದ್ದ ಒಂದು ಪ್ರದೇಶವಾಗಿತ್ತು. ಮಹಾತ್ಮರು ಹಾಗೂ ಮುರೀದ್ ಎಲ್ಲರೂ ಬಂದು ಮುಟ್ಟಿದ ನಂತರ ಮಹಾತ್ಮರಾದ ದೂದುನಾನ ರಲಿಯಲ್ಲಾಹು ಅನ್ಹುರವರು ತನ್ನ ಮುರೀದುಗಳೊಂದಿಗೆ ಹೇಳಿದರು, ನೀವು ಇನ್ನು ತಿರುಗಿ ಹೋಗಬಹುದೆಂದು. ನಂತರ ದೂದುನಾನ ರಲಿಯಲ್ಲಾಹು ಅನ್ಹುರವರು ಈ ಗುಹೆಯ ಒಳಗೆ ಹೋಗಿ ಕೂತುಕೊಂಡರು. ಮಹಾತ್ಮರನ್ನು ಕಂಡು ಅಲ್ಲಿ ವಾಸಿಸುತ್ತಿದ್ದ ವನ್ಯಮೃಗಗಳು, ಜಿನ್ನೆ, ಹಾವು ಮುಂತಾದವುಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದವು. ಸರಿಯಾದ ಗಾಳಿಯೂ ಬೆಳಕು ಇಲ್ಲದ ಆ ಒಂದು ಗುಹೆಯ ಒಳಗೆ ಮಹಾತ್ಮರು ಅಲ್ಲಾಹನಿಗೆ ಆರಾಧನಾ ಮಗ್ನರಾದರು. 5ನೇ ದಿವಸ ಶಕ್ತವಾದ ಮಳೆ ಬರಲು ಶುರುವಾಯಿತು. ಕಣಿವೆಗಳು, ನದಿಗಳು, ಕೆರೆ, ಬಾವಿ ತುಂಬಿ ಹರಿಯತೊಡಗಿದವು. ಹಾಗೆಯೇ ಮಹಾತ್ಮರು ಈ ಒಂದು ಗುಹೆಯ ಒಳಗೆ 40 ದಿವಸಗಳ ಕಾಲ ಅಲ್ಲಾಹನಿಗೆ ಆರಾಧನಾ ಮಗ್ನರಾದರು. ಈ ಒಂದು ಗುಹೆಯ ಒಳಗೆ ದೃಶ್ಯ ಕಂಡರೆ ನಾವು ಕೂಡ ಅದ್ಭುತ ಪಡುವೆವು. ಈ ಗುಹೆಯ ಒಳಗೆ ಒಂದು ಸಣ್ಣ ಕೆರೆಯ ತರ ಇದೆ. ಇದು ಮಹಾತ್ಮರು ಅಲ್ಲಿ ಆರಾಧನಾ ಮಗ್ನರಾದ ಸಂದರ್ಭದಲ್ಲಿ ವುಜೂ ಮಾಡುತ್ತಿದ್ದ ಸ್ಥಳವಾಗಿತ್ತು. ಅಂದಿನಿಂದ ಇಂದಿನವರೆಗೂ ಆ ಒಂದು ನೀರು ಬತ್ತಿ ಹೋಗಿಲ್ಲ. ಇದು ಮಹಾತ್ಮರ ಒಂದು ಪವಾಡವಾಗಿದೆ. ಆ ನೀರನ್ನು ಇಂದಿಗೂ ಜನರು ಔಷಧಿಯಾಗಿ ಉಪಯೋಗಿಸುತ್ತಾರೆ. ಅದೇ ರೀತಿ ಇಲ್ಲಿ ಒಂದು ಮಣ್ಣು ಇದೆ. ಆ ಮಣ್ಣನ್ನು ಈ ನೀರಿನೊಂದಿಗೆ ಬೆರೆಸಿ ಕುಡಿದರೆ ರೋಗಗಳಿಗೆ ಉತ್ತಮ ಔಷಧಿಯಂತೆ. ಈಗಲೂ ಇಲ್ಲಿ ಮಳೆ ಬರದಿದ್ದರೆ ಆ ಊರಿನ ಜನರು ಒಟ್ಟು ಸೇರಿ ಈ ಗವಿಯ ಸನಿಹದಲ್ಲಿ ಬಂದು ಬಾವುಟ ಹಾರಿಸಿ ಫಾತಿಹಾ ಸೂರ ಓದಿ ದುವಾ ಮಾಡಿದರೆ ತಕ್ಷಣ ಮಳೆ ಬರುತ್ತದಂತೆ. ಈ ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದುವಾ ವಸಿಯತ್ತಿನೊಂದಿಗೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.